ಓಂ ಗಣೇಶ ರಾಯರಿದ್ದಾರೆ. ಈ 2026ನೇ ವರ್ಷ ಬಂದು ಯಾವ ರಾಶಿಗೆ ಮದುವೆ ಆಗುತ್ತೆ ಅಂತ ಹೇಳ್ತಾ ಇದೀನಿ. ನಾನು ಹೇಳೋದು ಬಂದು ಗೋಚರ ಫಲ ಮಾತ್ರ. ಈ ಗೋಚರ ಫಲ ಬಂದು ಸಾಮಾನ್ಯವಾಗಿ 20% ಮಾತ್ರ ವರ್ಕ್ ಆಗುತ್ತೆ. ಯಾಕಂದ್ರೆ ನಿಮ್ದಂತ ಒಂದು ಜಾತಕ ಇರುತ್ತೆ, ದಶಾಭುಕ್ತಿ ಅಂತ ಇರುತ್ತೆ. ಅದ್ರ ಮೇಲೆ ಡಿಸೈಡ್ ಆಗುತ್ತೆ ನಿಮಗೆ ಲವ್ ಮ್ಯಾರೇಜ್ ಆಗುತ್ತಾ, ಅರೇಂಜ್ ಮ್ಯಾರೇಜ್ ಆಗುತ್ತಾ, ನಿಮ್ ಬರೋ ಹಸ್ಬೆಂಡ್ ವೈಫು ಯಾವ ದಿಕ್ಕಿಂದ ಬರ್ತಾರೆ, ಯಾವ ಕೆಲಸದಲ್ಲಿ ಇರ್ತಾರೆ, ನಿಮ್ ಮದುವೆ ಜೀವನ ಯಾವ ರೀತಿ ಇರುತ್ತಂತ ಅದು ನಿಮ್ಮ ದಶಾಭುಕ್ತಿ ನೋಡಿ ತಿಳ್ಕೊಬಹುದು. ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ. ನಾನು KP ಜ್ಯೋತಿಷ್ಯ ಹೇಳ್ತೀನಿ. ಸೊ KP ಜ್ಯೋತಿಷ್ಯದಲ್ಲಿ 7ನೇ ಮನೆ ಕಸ್ಪಲ್ ಲಿಂಕ್ ಅಂತ ಇರುತ್ತೆ. ಆ ಕಸ್ಪಲ್ ಲಿಂಕ್ ಅಲ್ಲಿ ನಿಮ್ಮ ಮದುವೆ ಯಾವಾಗ ಆಗುತ್ತೆ, ನಿಮ್ ಮದುವೆ ಜೀವನ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಮದುವೆ ಜೀವನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳಿ. ಸಾಮಾನ್ಯವಾಗಿ ನಿಮ್ಗೆ ಇನ್ನೂ ಮದುವೆ ಸೆಟ್ ಆಗಿಲ್ಲ ಅಂದ್ರೆ ನಮ್ಮ ಈ ಸೊಸೈಟಿಲಿ ತುಂಬಾ ಜ್ಯೋತಿಷ್ಯರು ಯಾವ ರೀತಿ ಹೇಳ್ತಾರೆ ಗೊತ್ತಾ? ಸೊ ನಿಮಗೆ ಲಗ್ನದಲ್ಲಿ ರಾಹು ಐತೆ, ಮಂಗಲ ಬಂದು 7ನೇ ಮನೆ 8ನೇ ಮನೆ ಕೂತ್ಕೊಂಡಿದೆ, ನಿಮ್ಗೆ ಕುಜ ದೋಷ ಐತೆ, ಸರ್ಪ ದೋಷ ಐತೆ, ರಾಹು ಕೇತು ದೋಷ ಐತೆ, ಅದಕ್ಕೆ ನಿಮ್ಗೆ ಇನ್ನು ಮದುವೆ ಆಗ್ತಿಲ್ಲ, ಮದುವೆ ಸೆಟ್ ಆಗ್ತಿಲ್ಲ ಅಂತ ನಿಮಗೂ ಮತ್ತೆ ನಿಮ್ಮ ತಂದೆ ತಾಯಿ ಅವರು ತಲೆಯಲ್ಲಿ ಚೆನ್ನಾಗಿ ಹುಳ ಬಿಟ್ಟು ಚೆನ್ನಾಗಿ ಮೋಸ ಮಾಡ್ತಾರೆ. ಏನೋ ಒಂದ್ ಹೇಳ್ಬಿಡ್ತಾರೆ ನೋಡ್ರಿ, ಮಂಗಲ 8ನೇ ಮನೆ ಕುತ್ಕೊಂಡೆ ಮಂಗಲ ದೋಷ ಕುಜ ದೋಷ ಆಗೋದೇ ಇಲ್ಲ. ಮಂಗಲ 8ನೇ ಮನೇಲಿದ್ದೆ ಮದುವೆ ಆದ್ಮೇಲೆ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಮಂಗಲ 8ನೇ ಮನೆ ಇದ್ದೆ ಕುಜದೋಷ ಅಲ್ಲ. 8ನೇ ಮನೇಲಿ ಮಂಗಲ ಇದ್ರೆ ಮದುವೆ ಆದ್ಮೇಲೆ ನೀವೇನಾದ್ರೂ ಸ್ವಲ್ಪ ಮಿಡಿಲ್ ಕ್ಲಾಸ್ ಆಗಿದ್ದೆ, ನಿಮ್ ಬರೋ ಹಸ್ಬೆಂಡು ನಿಮ್ಗಿಂತ ಇನ್ನೂ ಮಿಡಿಲ್ ಕ್ಲಾಸ್ ಆಗಿದ್ದೆ, ಮದುವೆ ಆದ್ಮೇಲೆ ನೀವು ತುಂಬಾ ಶ್ರೀಮಂತರಾಗ್ತೀರಾ. ಅದು ಇಲ್ದಿರ ಮದುವೆ ಆದ್ಮೇಲೆ ನಿಮಗೆ ಸಡನ್ ಆಗಿ ಒಂದು ಒಳ್ಳೆ ಗವರ್ಮೆಂಟ್ ಕೆಲಸ ಸಿಗುತ್ತೆ, ಆಸ್ತಿ ಬರುತ್ತೆ. ನೀವು ಮದುವೆ ಆಗೋ ಹಸ್ಬೆಂಡ್ ವೈಫ್ಗೆ ಏನು ಇರೋದಿಲ್ಲ, ತುಂಬಾ ಪೂರ್ ಫ್ಯಾಮಿಲಿ ಆಗಿರ್ತಾರೆ. ಮದುವೆ ಆದ ತಕ್ಷಣ ವಿತ್ ಇನ್ 6 ತಿಂಗಳಲ್ಲಿ ಮನೆ ಕಟ್ತಾರೆ, ಕಾರ್ ತಕೊಂತಾರೆ, ಬಿಸ್ನೆಸ್ ಮಾಡ್ತಾರೆ, ಲೈಫ್ ಎಲ್ಲ ಸೆಟ್ ಆಗುತ್ತೆ. ಇದು ಜ್ಯೋತಿಷ್ಯ ಅಂದೆ. ಅದೇ ತುಂಬಾ ಜ್ಯೋತಿಷ್ಯರು ತುಂಬಾ ಮೋಸ ಮಾಡ್ತಾರೆ. ಯಾವ ರೀತಿ ಅಂದ್ರೆ ಅದೇ ಇಷ್ಟೊತ್ತು ಹೇಳ್ದಲ್ಲ, ಮಂಗಲ 8ನೇ ಮನೆ ಆಗಿದೆ, ಕುಜದೋಷ, ಅದಕ್ಕೇನು ಮದುವೆ ಆಗ್ತಿಲ್ಲ. ಸೊ ಮಂಗಲ ಗ್ರಹಕ್ಕೆ ಕುಜದೋಷಕ್ಕೆ ಪರಿಹಾರ ಮಾಡ್ಬೇಕು, ಹೋಮ ಮಾಡ್ಬೇಕು, 50,000 ಆಗುತ್ತೆ, 5 ಲಕ್ಷ ಆಗುತ್ತೆ, 10 ಲಕ್ಷ ಆಗುತ್ತೆ ಅಂತ ಚೆನ್ನಾಗಿ ಹೊಲ ಬಿಟ್ಟು ನಿಮ್ಮ ಮೈಂಡ್ ವಾಶ್ ಮಾಡ್ತಾರೆ. ಸೊ ಅದು ನಂಬಕ್ ಹೋಗ್ಬೇಡಿ. ಜ್ಯೋತಿಷ್ಯರು ಬಂದು ನಿಮಗೆ ಯಾವಾಗ ಮದುವೆ ಆಗುತ್ತೆ, ಏನ್ ಪರಿಹಾರ ಅಂತ ಡೀಟೈಲ್ ಆಗಿ ತಿಳಿಸ್ತಾ ಹೋಗ್ಬೇಕು. ಅದು ಬಿಟ್ಬಿಟ್ಟು ನಿಮ್ಗೆ ದೋಷ ಆಯ್ತಂತ ಹೇಳ್ಬಿಟ್ಟು ಪೂಜೆ ಮಾಡಿ ನಿಮ್ಮ ಹತ್ರ ದುಡ್ಡು ಇಸ್ಕೊಳೋದು ಜ್ಯೋತಿಷ್ಯರು ತುಂಬಾ ಜನ ತಪ್ಪು ಮಾಡ್ತಾರೆ. ಸೊ ದೋಷ ಹೇಳೋ ಜ್ಯೋತಿಷ್ಯನ ಯಾವತ್ತೂ ನಂಬಕ್ ಹೋಗ್ಬೇಡಿ. ದೋಷ ಹೇಳೋರು ಅವನು ನಿಜವಾದ ಜ್ಯೋತಿಷ್ಯನು ಅಲ್ವೇ ಅಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಸರಿ, ಈ ಗೋಚರ ಪ್ರಕಾರ ಈ ವರ್ಷ ಯಾವ ರಾಶಿಗೆ ಮದುವೆ ಆಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಮಿಥುನ ರಾಶಿ. ಮಿಥುನ ರಾಶಿಯವರೆಗೆ ಲವ್ ಮ್ಯಾರೇಜ್ ಆಗೋ ಪಾಸಿಬಿಲಿಟಿ ಇದೆ, ಅರೇಂಜ್ ಮ್ಯಾರೇಜ್ ಸಹ ಇದೆ. ಫಸ್ಟ್ ಮಿಥುನ ರಾಶಿಯವರೆಗೆ ಈ ವರ್ಷ ಗೋಚರ ಪ್ರಕಾರ ಮದುವೆ ಆಗುತ್ತೆ. ಸೆಕೆಂಡ್ ಬಂದು ಕನ್ಯಾ ರಾಶಿ. ಕನ್ಯಾ ರಾಶಿಗೂ ಸಹ ಖಂಡಿತ ಒಳ್ಳೆ ಸಂಬಂಧ ಬರುತ್ತೆ, ನೋಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತುಲಾ ರಾಶಿ. ತುಲಾ ರಾಶಿವರೆಗೂ ಈ ವರ್ಷ ಖಂಡಿತ ಮದುವೆ ಆಗುತ್ತೆ. ನೆಕ್ಸ್ಟ್ ಮಕರ ರಾಶಿಗೆ ಒಳ್ಳೆ ಅನುಕೂಲ ಟೈಮ್ ಇದೆ, ಖಂಡಿತ ಮಕರ ರಾಶಿಯವರೆಗೆ ನಿಧಾನವಾಗಿ ಒಳ್ಳೆ ಸಂಬಂಧ ಬರುತ್ತೆ, ಆತರ ಬೀಳಕ್ ಹೋಗ್ಬೇಡಿ. ನೆಕ್ಸ್ಟ್ ಧನುಸ್ಸು ರಾಶಿ. ಧನುಸ್ಸು ರಾಶಿಗೂ ಒಳ್ಳೆ ಸಂಬಂಧ ಬರುತ್ತೆ, ಈ ವರ್ಷ ನಿಮಗೆ ಮದುವೆ ಆಗುತ್ತೆ. ನೆಕ್ಸ್ಟ್ ಕುಂಭರಾಶಿ. ಕುಂಭರಾಶಿವರೆಗೂ ಈ ವರ್ಷ ಮದುವೆ ಆಗುತ್ತೆ. ಟೋಟಲ್ 6 ರಾಶಿಗೆ ಈ ವರ್ಷ ಮದುವೆ ಆಗುತ್ತೆ ಗೋಚರ ಪ್ರಕಾರ. ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಧನುಸ್ಸು ರಾಶಿ, ಮಕರ ರಾಶಿ, ಕುಂಭರಾಶಿ, ಈ 6 ರಾಶಿಯವರೆಗೆ ಗೋಚರ ಪ್ರಕಾರ ಮದುವೆ ಆಗುತ್ತೆ ಈ 2026ನೇ ವರ್ಷ. ಬೇರೆ ರಾಶಿಯವ್ರಿಗೆ ಆಗೋದಿಲ್ವಾ ಅಂದ್ರೆ ಖಂಡಿತ ಆಗುತ್ತೆ. ಅದಕ್ಕೆ ನಿಮ್ ಜಾತಕ ನೋಡ್ಬೇಕು. ನಿಮ್ ಜಾತಕ ಪ್ರಕಾರ 7ನೇ ಮನೆ, 2ನೇ ಮನೆ, 9ನೇ ಮನೆ ದಶ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಖಂಡಿತ ಮದುವೆ ಆಗುತ್ತೆ. ಸೊ ನೀವು ಸುಮ್ನೆ ಏನು ಜ್ಯೋತಿಷ್ಯ ಗೊತ್ತಿಲ್ದಿರೋ ಹತ್ರ ತುಂಬಾ ಜನ ಪುರೋಹಿತರಾಗಿರ್ಬೋದು, ಜ್ಯೋತಿಷ್ಯರಾಗಿರ್ಬೋದು, ಜಾತಕ ಚೆನ್ನಾಗಿದ್ರೂ ನಿಮ್ಗೆ ಕುಜದೋಷ, ಸರ್ಪದೋಷ, ಆ ದೋಷ, ಈ ದೋಷ ಅಂತ ಹೇಳಿ ಚೆನ್ನಾಗಿ ಹುಳ ಬಿಡ್ತಾರೆ. ನಂಬಿ ಮೋಸ ಹೋಗಕ್ಕೆ ಹೋಗ್ಬೇಡಿ. ನೀವೇನಾದ್ರು ಜ್ಯೋತಿಷ್ಯ ತಿಳ್ಕೊಬೇಕಂದ್ರೆ ನಿಮ್ಗೆ ಇಷ್ಟ ಇದೆ ನನ್ನ ಹತ್ರ ನಿಮ್ ಜಾತಕ ಕೊಟ್ಟು ತಿಳ್ಕೊಬಹುದು.
ಇಲ್ಲ ಅಂದ್ರೆ ನನಗಿಂತ ಚೆನ್ನಾಗಿ ಜ್ಯೋತಿಷ್ಯ ಹೇಳೋರು ತುಂಬಾ ಜನ ಇದ್ದಾರೆ. ನೀವು ಅವ್ರನ್ನ ಯಾವ ರೀತಿ ಕಂಡುಹಿಡಿಯಬೇಕಂದ್ರೆ ಏನು ಇಲ್ಲ. ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ಗೆ ಕೆ.ಪಿ. ಜ್ಯೋತಿಷ್ಯ ಬರುತ್ತಾ ಅಂತ ಒಂದ್ ಮಾತು ಕೇಳಿ. ಏನ್ ಕೇಳ್ತೀರಂದ್ರೆ ನಿಮಗೆ ಕೆ.ಪಿ. ಜ್ಯೋತಿಷ್ಯ ಬರುತ್ತಾ ಅಂತ ಕೇಳಿ. ಹೌದು ಕೆ.ಪಿ. ಜ್ಯೋತಿಷ್ಯ ಬರುತ್ತಂದ್ರೆ ಅವ್ರಿಗೆ ನಿಮ್ ಜಾತಕ ಕೊಟ್ಟು ಒಳ್ಳೆ ಯಾವಾಗ ಮದುವೆ ಆಗುತ್ತಂತ ಅವ್ರು ಹೇಳ್ತಾರೆ. ಸಮ್ ರೆಮಿಡೀಸ್ ಮಾಡ್ತಾರೆ ಅಷ್ಟೇ. ಸೊ ನಾನು ಸಹ ಕೆ.ಪಿ. ಜ್ಯೋತಿಷ್ಯ ಹೇಳ್ತೀನಿ. ಅದು ಬಿಟ್ಟು ದೋಷ ಹೇಳ್ಕೊಂಡು ನಿಮ್ಗೆ ತುಂಬಾ ಟೆನ್ಷನ್ ಇಟ್ಟು ನಿಮ್ ಮಕ್ಕಳ ಭವಿಷ್ಯ ಹಾಳು ಮಾಡೋ ಜ್ಯೋತಿಷ್ಯನ ನಂಬಕ್ ಹೋಗ್ಬೇಡಿ. ಸ್ವಲ್ಪ ಹುಷಾರಾಗಿರಿ. ವಿಡಿಯೋ ಇಷ್ಟ ಆಗಿದ್ದೆ ಈ ಜಿ.ಪಿ. ಗ್ರೂಪ್‌ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನನಗೆ ಕಾಲ್ ಮಾಡಿ ಭವಿಷ್ಯ ತಿಳ್ಕೊಬೇಕಂದ್ರೆ ಬೆಳಿಗ್ಗೆ 9:30 ಇಂದ ರಾತ್ರಿ 8:30 ಸೋಮವಾರದಿಂದ ಶುಕ್ರವಾರವರೆಗೂ ಆನ್‌ಲೈನ್ ಫೋನ್ ಕನ್ಸಲ್ಟೆನ್ಸಿ ಮಾತ್ರ ಮಾತಾಡ್ತೀನಿ. ನೀವು ಈ ಟೈಮಲ್ಲಿ ಕಾಲ್ ಮಾಡಿ ಡೈರೆಕ್ಟ್ ಆಗಿ ಕಾಲ್ ಮಾಡಿ ನೀವು ಅಪಾಯಿಂಟ್‌ಮೆಂಟ್ ಫಿಕ್ಸ್ ಮಾಡಿ ಇಟ್ಕೊಬಹುದು. ವಾಟ್ಸಪ್ ಕಾಲು ಮಾಡ್ತೀವಿ, ನಾರ್ಮಲ್ ಕಾಲು ಮಾಡ್ತೀವಿ. ಸೊ ನಿಮ್ಗೆ ಯಾವ್ದು ಬೇಕು ಅದು ಬುಕ್ ಮಾಡಿ ಇಟ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಒಂದ್ಸರಿ ಹೇಳ್ತೀನಿ, ದೋಷ ಹೇಳೋ ಜ್ಯೋತಿಷ್ಯನ ನಂಬಕ್ ಹೋಗ್ಬೇಡಿ.